ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಇವತ್ತು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಭೀಮನ ಅಮಾವಾಸ್ಯೆಯ ಒಂದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ. ನಾನು ಯೂಟ್ಯೂಬಲ್ಲಿ ಸ್ವಲ್ಪ ವೀಡಿಯೋಸ್ನೆಲ್ಲ ಅಪ್ಲೋಡ್ ಮಾಡೋದು ಕಮ್ಮಿ ಮಾಡಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಡೈಲಿ ಮಿನಿ ವ್ಲಾಗ್ನೆಲ್ಲ ಅಪ್ಲೋಡ್ ಮಾಡ್ತಿದ್ದೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ತುಂಬಾ ಟಿಪ್ಸ್ಗಳು ಹೇಳೋದಾಗಿರ್ಬೋದು, ನನಗೆ ಗೊತ್ತಿರೋಂಥ ವಿಷಯಗಳನ್ನೆಲ್ಲ ನಾನು ಶೇರ್ ಮಾಡ್ತಾ ಇದ್ದೆ. ಅದರಲ್ಲಿ ಒಂದಷ್ಟು ಯೂಸ್ಫುಲ್ ಆಗೋಂಥ ಟಿಪ್ಸ್ ಏನಾದರೂ ನನಗೆ ಗೊತ್ತಿದ್ದರೆ ಅದನ್ನೆಲ್ಲ ಶೇರ್ ಮಾಡಿದ್ದೀನಿ. ತ್ರಿಷಿಕಾಸ್ ಕನ್ನಡ ವ್ಲಾಗ್ ಅಂತ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ನೀವು ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂದರೆ ನನ್ನ ಹೆಸರು ಕಾವ್ಯ. ನಾನು ಮತ್ತು ನನ್ನ ಮಗಳು ತ್ರಿಷಿಕಾ ಅಂತ ಹೇಳಿ ನಾನು ಯೂಟ್ಯೂಬ್ ಚಾನಲ್ನ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ದಿನದಿಂದ ಸ್ಟಾಪ್ ಮಾಡಿದ್ದೆ. ಇನ್ನು ಮುಂದೆ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿ ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಭೀಮನ ಅಮಾವಾಸ್ಯೆ ಪೂಜೆ ಹೇಗೆ ಮಾಡ್ತಾಯಿದ್ದೀನಿ ಅನ್ನೋದನ್ನು ಇವತ್ತು ನಿಮಗೆ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೀವೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಇನ್ನೇನು ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳ ಸುರಿಮಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬನೂ ಹತ್ರ ಬರ್ತಾ ಇದೆ. ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನಿಂಗ್ ಆಗಿದೆ, ಮತ್ತು ಸ್ಯಾರಿ ಎಲ್ಲ ಪರ್ಚೇಸ್ ಮಾಡೋದು ಎಲ್ಲನೂ ಕೂಡ ಕಂಪ್ಲೀಟ್ ಆಗಿದೆ. ಹಬ್ಬದ ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ, ಹಾಗಿದ್ದರೆ ಹೇಗಿರುತ್ತೆ ನಮ್ಮ ಇವತ್ತಿನ ವ್ಲಾಗ್, ಇವತ್ತಿನ ಡೇ ಅನ್ನೋದನ್ನು ನೋಡೋಣ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ನನ್ನ ಮಗಳು ಇವಾಗ ಜಸ್ಟ್ ಎದ್ದು ಹಾಗೆ ಮಲಗಿದ್ದಾಳೆ. ಅವಳು ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿ ಈ ವ್ಲಾಗಲ್ಲಿ ತೋರಿಸ್ತೀನಿ. ಬನ್ನಿ, ಹಾಗಿದ್ರೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ತುಂಬ ದಿನಗಳೇ ಆಗಿಬಿಟ್ಟಿತ್ತು ವೀಡಿಯೋನೇ ಮಾಡೋದಕ್ಕಾಗಿರಲಿಲ್ಲ. ನಾನಿಲ್ಲಿ ಇವತ್ತು ದೇವ್ರ ಫೋಟೋ ಎಲ್ಲನೂ ನಿನ್ನೆನೇ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಬಿಟ್ಟಿದ್ದೆ. ಯಾಕೆ ಅಂದರೆ ಯಾವುದೇ ಒಂದು ಹಬ್ಬ ಅಥವಾ ವಾರದ ದಿನ ಎಲ್ಲ ಕೆಲಸನೂ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಇಂದು ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ನಾನು ಅರಿಶಿನ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಸಾರಿಗೆ ಹಾಕ್ತಾರೆ ನೋಡಿ ಅರಿಶಿನ, ಆ ಅರಿಶಿನ ಬಳಸ್ತಾ ಇದ್ದೀನಿ. ಈ ನಾರ್ಮಲ್ ಅರಿಶಿನ ಬಳಸೋದ್ರಿಂದ ಫೋಟೋಗೆ ಕ್ಲೀನಾಗಿ ಅಂಟೋದಿಲ್ಲ ಅಂತ ಹೇಳಿ ನಾನು ಇವತ್ತು ಈ ಥರ ಅರಿಶಿನ, ಅಂದರೆ ನಾನು ಯಾವಾಗಲೂ ಆಲ್ಮೋಸ್ಟ್ ಫೋಟೋಗೆಲ್ಲ ಇಡೋದಕ್ಕೆ ಈ ಥರ ಅರಿಶಿನೇ ಬಳಸೋದು. ಹಾಗೆ ಇನ್ನು ಇವತ್ತು ಕಳಸ ಎಲ್ಲ ಇಟ್ಟು ಪೂಜೆ ಮಾಡ್ತಿಲ್ಲ. ಇನ್ನೇನು 2 ದಿವಸದಲ್ಲೇ ಶ್ರಾವಣ ಶನಿವಾರ ಇರುತ್ತೆ ಅಲ್ವಾ. ಹಾಗಾಗಿ ನಾನು ಕಳಸ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಹೋಗ್ತಿಲ್ಲ. ಇನ್ನು ನಾವು ಡೈಲಿ ಲಕ್ಷ್ಮೀದು ಮುಖವಾಡ ಏನಿರುತ್ತೋ ಅದು ಡೈಲಿ ಕಳಸಕ್ಕೆ ಇಟ್ಟಿರ್ತೀವಿ, ಯಾವಾಗಲೂ ಕೂಡ ತೆಗೆಯೋದಿಲ್ಲ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಹಬ್ಬದಲ್ಲಿ ಮಾತ್ರ, ವರಮಹಾಲಕ್ಷ್ಮಿ ಹಬ್ಬ ಅಥವಾ ದೀಪಾವಳಿಲಿ ಲಕ್ಷ್ಮಿ ಕೂರಿಸ್ತೀವಲ್ವ, ಆ ಹಬ್ಬದಲ್ಲಿ ಮಾತ್ರ ಇಟ್ಟಿರ್ತಾರೆ. ಬಟ್ ನಾವು ಡೈಲಿ ದೇವರಿಗೆ ಕಳಸಕ್ಕೆ ಇಟ್ಟಿರ್ತೀನಿ. ಹಾಗಾಗಿ ಮುಖ ಹಾಗೆ ಇಡೋದು ಬೇಡ ಲಕ್ಷ್ಮೀದು ಅಂತ ಹೇಳಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆಗೆ ಇಡ್ತಾ ಇದ್ದೀನಿ. ಶನಿವಾರ ಕಳಸನ ಇಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಭೀಮನ ಅಮಾವಾಸ್ಯೆ ಇದೆ ಅಂತ ಹೇಳಿ ನಾನು ಪೂಜೆನ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಹಸ್ಬೆಂಡ್ ಆಸ್ಟ್ರೇಲಿಯಾದಲ್ಲಿ ವರ್ಕ್ ಮಾಡ್ತಾ ಇರೋದಲ್ವ. ಈ ವರ್ಷ ಅವ್ರಿಗೆ ಇಲ್ಲಿ ಇರೋದಕ್ಕಾಗಿಲ್ಲ. ಇನ್ನೇನು ಹಬ್ಬ 2 ದಿನ ಅಂತ ಅವರು ಬರ್ತಾ ಇದ್ದಾರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಈ ಸತಿ ಹಬ್ಬ ಮಿಸ್ ಆಯ್ತಲ್ಲ ಭೀಮನ ಅಮಾವಾಸ್ಯೆ ಪೂಜೆ ಮಾಡೋದು ಅಂತ ನನಗೂ ಕೂಡ ಬೇಜಾರಾಗ್ತಿತ್ತು. ಹಾಗಾಗಿ ಇವತ್ತು ಶಿವ ಪಾರ್ವತಿ ಮುಂದೆನೇ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ಹೇಳಿ ಪೂಜೆನ ಮಾಡ್ಕೋತಾ ಇದ್ದೀನಿ. ಅಂದರೆ ಯಾರಿಗೆಲ್ಲ ಮದುವೆ ಆಗಿರೋದಿಲ್ವ ಅಂಥವರು ಕೂಡ ಈ ಪೂಜೆ ಮಾಡೋದ್ರಿಂದ ಆದಷ್ಟು ಬೇಗ ಮದುವೆ ಸೆಟ್ ಆಗುತ್ತೆ, ಆ ಶಿವ ಪಾರ್ವತಿ ಆಶೀರ್ವಾದ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ. ನಾನು ಕೂಡ ಮದುವೆಗಿಂತ ಮುಂಚೆ ಈ ಪೂಜೆನ ಮಾಡಿದ್ದೆ, ನನಗೂ ಕೂಡ ಒಳ್ಳೆಯದಾಗಿದೆ. ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಇವಾಗ ತಾನೇ ಎದ್ದಿದ್ಲು, ನಾನು ಬೇಗ ಎದ್ದು ಎಲ್ಲ ಕೆಲಸನೂ ಮುಗಿಸಿದ್ದೆ. ಇನ್ನು ಇಲ್ಲಿ ಶಿವಂದು ಚಿಕ್ಕದು ಲಿಂಗ ಕೂಡ ಇತ್ತು, ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅಂದರೆ ಒಂದು ತಟ್ಟೆ ಒಳಗಡೆ ಅಕ್ಕಿನ ಇಟ್ಟು ಚಿಕ್ಕದು ಶಿವಂದು ವಿಗ್ರಹ ಇದ್ದರೆ ಆ ವಿಗ್ರಹನೂ ಕೂಡ ಆ ತಟ್ಟೆಯಲ್ಲಿ ಇಡಬೇಕಾಗುತ್ತೆ. ಜೊತೆಗೆ 2 ಜೋಡಿ ದೀಪಗಳನ್ನ
ಮಣ್ಣಿನಿಂದ ಮಾಡಿರ್ತಾರಲ್ವ ಆ ದೀಪ ಇದ್ರೂ ಪರವಾಗಿಲ್ಲ, ಅಥವಾ ನಮ್ಮ ಮನೇಲಿ ಯಾವ ದೀಪ ಇರುತ್ತೋ ಆ ದೀಪ, 2 ದೀಪಕ್ಕೂ ಅರಿಶಿನ ಕುಂಕುಮನ ಹಾಕಿ ಅದನ್ನು ಕೂಡ ಇಲ್ಲಿ ರೆಡಿ ಮಾಡ್ಕೋತಾ ಇದ್ದೀನಿ. ಅಕ್ಕಿ ಏನು ಇಟ್ಟಿರ್ತೀವಲ್ವ ನಾವು ಒಂದು ತಟ್ಟೆ ಒಳಗಡೆ, ಆ ತಟ್ಟೆ ಒಳಗಡೆ 2 ದೀಪಕ್ಕೆ 2 ಬತ್ತಿನ ಹಾಕಿ ಹಚ್ಚಬೇಕಾಗುತ್ತೆ. ಯಾಕೆ ಅಂದರೆ ಸಿಂಗಲ್ ಬತ್ತಿ ಯಾವತ್ತೂ ಕೂಡ ಮನೆಯಲ್ಲಿ ದೀಪ ಹಚ್ಚುವಾಗ ಹಾಕಬಾರ್ದು. ಹಾಗಾಗಿ 2 ಬತ್ತಿಗಳನ್ನ ಹಾಕಿ ದೀಪನ ಹಚ್ಚೋದ್ರಿಂದ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ 2 ಬತ್ತಿಗಳನ್ನ ಹಾಕಿ ದೀಪನ ಹಚ್ಚುತ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನಿಲ್ಲಿ ಚಿಕ್ಕದಾಗಿರೋ ಅಂಥದ್ದು ಬೆಳ್ಳಿ ದೀಪಗಳನ್ನ ತೊಗೊಂಡಿದ್ದೀನಿ. ಮಣ್ಣಿನಿಂದ ಮಾಡಿದ ದೀಪದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ದೀಪ ತಂದಿರಲಿಲ್ಲ, ಆ ಕಾರಣಕ್ಕೆ ಮನೆಯಲ್ಲಿರೋವಂಥ ಈ ಚಿಕ್ಕ ದೀಪಗಳಿಗೆ ಹಚ್ಚಿ ಪೂಜೆನ ಮಾಡ್ತಾ ಇದ್ದೀನಿ. ಹಾಗೆ ಈ ಅಮಾವಾಸ್ಯೆಯ ಬಗ್ಗೆ ಒಂದು ಚಿಕ್ಕ ಕಥೆನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ನನಗೆ ಇದು ಯಾರೋ ಒಬ್ಬರು ಹೇಳಿದ್ದು, ವಯಸ್ಸಾಗಿರೋ ಅಂಥವ್ರು, ಆ ಕತೆ ಕೇಳಿದ್ದೆ, ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ಸ್ಕಂದ ಪುರಾಣದ ಕತೆ ಪ್ರಕಾರ ಇದು ತುಂಬ ವರ್ಷಗಳ ಹಿಂದೆ ಒಬ್ಬರು ರಾಜರಿರ್ತಾರೆ, ರಾಜನ ಮಗ ಇರ್ತಾರಂತೆ ಒಬ್ಬರು. ಅವ್ರಿಗೆ ಮದುವೆ ಆಗುತ್ತೆ, ಮದುವೆ ಆಗಿದ್ದ ದಿನವೇ ಅವರು ತೀರೋಗ್ಬಿಟ್ಟಿರ್ತಾರಂತೆ. ಹಾಗಾಗಿ ಆಕೆ ದೇವ್ರ ಹತ್ರ ತುಂಬಾ ಪ್ರಾರ್ಥನೆ ಮಾಡಿ ಕೇಳ್ಕೊಂಡಾಗ ಯಾವುದೇ ಥರ ಒಂದು ಫಲ ಸಿಗದೇ ಇರುವಾಗ ಈ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡಬೇಕು ಅಂತ ಒಬ್ಬರು ಹೇಳ್ತಾರಂತೆ ಅವ್ರಿಗೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ, 2 ಮಣ್ಣಿನಿಂದ ತಾನೇ ದೀಪವನ್ನು ಮಾಡಿ ಜ್ಯೋತಿರ್ಲಿಂಗೇಶ್ವರ ಪೂಜೆನ ಮಾಡಿ ಆ ಶಿವ ಪಾರ್ವತಿ ಹತ್ರ ತುಂಬಾ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೋತಾರಂತೆ. ಆಗ ಆ ಶಿವ ಪಾರ್ವತಿ ಅನುಗ್ರಹದಿಂದ ಆಶೀರ್ವಾದ ಮಾಡಿ ಮತ್ತೆ ಅವರ ಗಂಡನಿಗೆ ಜೀವ ಬರುತ್ತೆ. ಆಗಿನಿಂದಲೂ ಈ ಹಬ್ಬನ ಭೀಮನ ಅಮಾವಾಸ್ಯೆ ಎಂದು ನಾವು ಆಚರಣೆ ಮಾಡ್ಕೊಂಡು ಬಂದಿರ್ತೀವಿ. ಈ ಥರ ಪೂಜೆ ಮಾಡೋದ್ರಿಂದ ಶಿವ ಪಾರ್ವತಿ ನಮಗೆ ಎಲ್ಲ ಅಂದರೆ ಒಂದು ಮನೆಯಲ್ಲಿರುವಂಥ ಗಂಡಸರಿಗೆ ಯಜಮಾನರು ಏನಿರ್ತಾರೆ ಅಂಥವ್ರಿಗೆ ಆರೋಗ್ಯ, ಆಯಸ್ಸು, ಶ್ರೇಯಸ್ಸು, ಯಶಸ್ಸು ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾವು ಈ ಭೀಮ ಅಮಾವಾಸ್ಯೆ ದಿನ ಈ ಪೂಜೆನ ಮಾಡ್ತೀವಿ. ಅಷ್ಟೇ ಅಲ್ಲ, ಮದುವೆ ಯಾರಿಗೆಲ್ಲ ಆಗಿರೋದಿಲ್ಲ ಅಂಥವರು ಕೂಡ ಶಿವ ಪಾರ್ವತಿ ಮುಂದೆ ಈ ವ್ರತನ ಮಾಡಿ ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆದಷ್ಟು ಬೇಗ ಶಿವನ ಅನುಗ್ರಹ ಯಾರಿಗೆಲ್ಲ ಮದುವೆ ಆಗಬೇಕು ಅಂತ ಕೇಳ್ತಿರ್ತೀರೋ ಅಂಥವ್ರಿಗೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ. ನಾನು ಕೂಡ ಈ ಪೂಜೆನ ಮಾಡಿದ್ದೆ, ಹಾಗಾಗಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಎಲೆಯಲ್ಲಿ ಅರಿಶಿಣದಿಂದ ಗೌರಮ್ಮನ್ನ ನಾನು ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಗೌರಮ್ಮನ್ನ ಅರಿಶಿಣದಿಂದ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಾನು ಗೌರಮ್ಮನ್ನ ಈ ಥರ ಗೋಪುರದ ಥರ ಮಾಡಿ ಅದಕ್ಕೆ ಅರಿಶಿಣ ಕುಂಕುಮನ ಹಚ್ಚಿ ಹೂವಿಂದ ಅಲಂಕಾರ ಮಾಡಿ ಅಕ್ಷತೆನ ಹಾಕಿ ಪೂಜೆನ ಮಾಡ್ಕೋಬೇಕು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಇನ್ನು ನಮ್ಮ ಗೌರಮ್ಮ ರೆಡಿಯಾಗಿದೆ, ನೋಡ್ತಾ ಇರ್ಬೋದು. ಅರಿಶಿನ ಕುಂಕುಮ ಹೂಗಳಿಂದ ಅದಕ್ಕೆ ಅಲಂಕಾರ ಮಾಡಿ ನಾವು ತಟ್ಟೆಯಲ್ಲಿ ಏನು ಇಟ್ಟಿರ್ತೀವಿ ಅಕ್ಕಿ, ಆ ತಟ್ಟೆ ಒಳಗಡೆ ಇದೇ ಗೌರಮ್ಮನ್ನ ಎಲೆ ಸಮೇತ ತಟ್ಟೆ ಒಳಗಡೆ ಇಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ, ನಾನು ಯಾವ ರೀತಿ ಪೂಜೆನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ಪ್ರತಿಯೊಬ್ಬರೂ ಕೂಡ ಮನೆಯಲ್ಲಿ ಈ ಪೂಜೆನ ಮಾಡ್ಕೋಬೋದು. ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ದಿನ ಮದುವೆ ಆಗಿಲ್ದಿರೋರೇ ಮಾಡಬೇಕು, ಅಥವಾ ಇದಕ್ಕೆ ಏನಂತಾರೆ, ಯಾರಿಗೆ ಆಚರಣೆ ಇರುತ್ತೋ ಅಂಥವರೇ ಮಾಡಬೇಕು ಅನ್ನೋದೇ ಏನಿಲ್ಲ. ಯಾರು ಬೇಕಾದರೂ ಈ ಪೂಜೆನ ಮನೆಯಲ್ಲಿರೋ ಅಂಥ ಗಂಡಸರಿಗೆ, ಗಂಡನಿಗೆ ಒಳ್ಳೆಯದಾಗಲಿ ಅಂತ ಅಂದ್ಬಿಟ್ಟು ಪೂಜೆನ ಮಾಡ್ಬೋದು. ಹಾಗೆ ಇದಕ್ಕೆ ಅರಿಶಿಣದ ದಾರದಿಂದ, ಅಂದರೆ ಸಪ್ಪೆ ನೂಲು ಅಂತ ಹೇಳ್ತಾರಲ್ವ, ಅರಿಶಿಣದ ದಾರನ ಮಾಡಿಕೊಂಡು ಅದಕ್ಕೆ ಅರಿಶಿಣದ ಗೊನೆನ ಕಟ್ಟಿ, ಅಂದರೆ 2 ದೀಪಗಳಿರುತ್ತಲ್ವ, ಜೋಡಿ ದೀಪಗಳು ಏನಿರುತ್ತೆ ಅದಕ್ಕೆ 2 ಸೇರಿಸಿ 3 ಗಂಟೆನ ಹಾಕಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಕೂಡ ಅದೇ ರೀತಿ ಪೂಜೆನ ಮಾಡ್ತಾ ಇದ್ದೀನಿ. ಈ ಪೂಜೆ ನನಗೆ ಗೊತ್ತಿರೋರು ಒಬ್ಬರು, ಅಂದರೆ ತುಂಬ ಏಜ್ ಆಗಿರೋರು ನಮ್ಮ ಮನೆ ಹತ್ರ ಇದ್ದರು. ಅವರು ನನಗೆ ಹೇಳ್ಕೊಟ್ಟಿದ್ದಂಥ ಈ ಪೂಜೆ. ಹಾಗಾಗಿ ನಾನು ವರ್ಷವೂ ಇದೇ ರೀತಿ ಮಾಡ್ತಾ ಬಂದೆ ಪೂಜೆನ. ಅಷ್ಟೇ ಅಲ್ಲ, ನಾನು ಆಸ್ಟ್ರೇಲಿಯಾದಲ್ಲಿದ್ದಾಗ ಈ ಪೂಜೆ ಎಲ್ಲ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಈಗ ಇಂಡಿಯಾದಲ್ಲಿದ್ದೀನಿ.
ಇಲ್ಲಿರುವಾಗ ಈ ಪೂಜೆನೆಲ್ಲ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಅಲ್ಲಿ ಅಂತ ಅಂದರೆ ನಮಗೆ ಯಾವುದೇ ಥರ ವಸ್ತುಗಳು ಸಿಗೋದಿಲ್ಲ ಅಲ್ಲಿ ಪೂಜೆ ಮಾಡೋದಕ್ಕೆ. ಹಾಗಾಗಿ ನಾನು ಯಾವುದೇ ಥರ ಪೂಜೆ ವ್ರತ ಅನ್ನೋದನ್ನು ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಇಂಡಿಯಾದಲ್ಲಿದ್ದಾಗ ಅಟ್ಲೀಸ್ಟ್ ಈ ಥರ ಎಲ್ಲ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಯಾವುದೇ ಥರ ಒಂದು ಹಳೆಯ ಕಲ್ಚರ್ ಏನಿದೆಯೋ ಅದನ್ನೆಲ್ಲ ನನಗೆ ಪಾಲಿಸೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಇಲ್ಲಿ ವ್ರತನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ ಇಷ್ಟು ರೆಡಿ ಮಾಡಿ ಶಿವನ ಫೋಟೋ ಮುಂದೆ ಇಟ್ಟು ಹಣ್ಣು ಕಾಯಿ ಅಥವಾ ನಮಗೆ ಏನಾಗುತ್ತೋ ಸಿಹಿ ಮನೆಯಲ್ಲಿ ಅದನ್ನು ಮಾಡಿ ಇಟ್ಟು ಪೂಜೆನ ಮಾಡ್ತಾಯಿದ್ದೀನಿ. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಫಸ್ಟು ನಾವು ಮನೆ ದೇವರಿಗೆ ದೀಪನ ಹಚ್ಚಬೇಕಾಗುತ್ತೆ. ಯಾಕೆಂದರೆ ನಾನು ಎಲ್ಲ ದೇವ್ರ ಸಾಮಾನು ಅಲ್ಲಿ ದೇವ್ರ ಮನೆಯಲ್ಲಿ ಜೋಡಿಸಿರಲಿಲ್ಲ. ಅಂದರೆ ಶನಿವಾರ ಪುನಃ ಎಲ್ಲ ತೆಗಿಬೇಕಾಗುತ್ತೆ ಅಂತ ಹೇಳಿ ಇನ್ನು ಮನೆ ದೇವ್ರ ಮುಂದೆ ಚಿಕ್ಕದು 2 ದೀಪನ ಹಚ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಅಷ್ಟೇ 2 ಬತ್ತಿಗಳನ್ನ ಹಾಕಿ ನಾನು ದೀಪನ ಹಚ್ಚುತ್ತಾ ಇದ್ದೀನಿ. ನಾವು ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೂ ಫಸ್ಟು ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿ ಮನೆ ದೇವ್ರಿಗೆ ಪೂಜೆ ಮಾಡಿ ನಂತರ ಯಾವುದೇ ಒಂದು ಪೂಜೆ ಮಾಡಿ ಅಥವಾ ಯಾವುದೇ ಒಂದು ಕೆಲಸಕ್ಕೆ ಮಾಡಿದ್ರೂ ಅದು ನಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಅಲ್ವಾ. ಹಾಗೆ ಫಸ್ಟು ಮನೆ ದೇವರ ಮುಂದೆ ದೀಪನ ಹಚ್ಚಿ ನಂತರ ನಾವು ಇಟ್ಟಿರುವಂಥ ಶಿವ ಪಾರ್ವತಿ ಮುಂದೆ ಏನು ದೀಪನ ಇಡ್ತಾ ಇದ್ದೀವಿ ಆ ದೀಪನ ಹಚ್ಚಬೇಕಾಗುತ್ತೆ. ಅಂದರೆ ನಾನು ಫ್ರೂಟ್ಸ್ಗಳೆಲ್ಲ ಅಷ್ಟೊಂದು ಜಾಸ್ತಿ ತಂದಿರಲಿಲ್ಲ. ಮನೇಲಿ ಯಾವ ಫ್ರೂಟ್ಸ್ ಇದೆಯೋ ಅದನ್ನೇ ಇಟ್ಟು ಈಗ ಪೂಜೆ ಮಾಡ್ತಾ ಇದ್ದೀನಿ. ಎಲ್ಲ ಒಬ್ಬಳೇ ಮಾಡ್ತಾಯಿದ್ದೆ ಅಂತ ಹೇಳಿ ನಮ್ಮ ಅಮ್ಮನೂ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು. ರಂಗೋಲಿ ಎಲ್ಲ ಹಾಕ್ಕೊಡೋದು, ಅರಿಶಿನ ಕುಂಕುಮ ಬಾಗಿಲಿಗೆಲ್ಲ ಇಡೋದು, ಈ ಥರ ಎಲ್ಲ ಕೆಲಸನ ಮಾಡಿಕೊಡ್ತಾ ಇದ್ರು. ಇನ್ನು ಎಲ್ಲ ಪೂಜೆಗೆ ರೆಡಿಯಾಗಿ ಆದಮೇಲೆ ತಾಂಬೂಲ ಕೂಡ ಇಡಬೇಕಾಗುತ್ತೆ. 2 ಎಲೆ, ಅಡಿಕೆ, ಹೂವು, ಹಾಗೆ ನಮ್ಮ ಹತ್ರ ಎಷ್ಟು ಕಾಣಿಕೆ ಇದೆಯೋ ಅಷ್ಟು ಇಡ್ಬೋದು. ಅಥವಾ 1 ರೂಪಾಯಿ ಕಾಯಿನೋ ಅಥವಾ 2 ರೂಪಾಯಿ ಕಾಯಿನೋ ಆ ಥರ ಇಟ್ಟು 2 ಸೈಡು ದೇವ್ರ ಮುಂದೆ ಇಟ್ಟು ಪೂಜೆನ ಮಾಡಬೇಕಾಗುತ್ತೆ. ಇನ್ನೇನು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿತ್ತು. ದೇವ್ರ ಮನೆ ಕೆಲಸ ಎಲ್ಲನೂ ಇನ್ನು ಪೂಜೆ ಮಾಡೋದಷ್ಟೇ ಬಾಕಿ ಇತ್ತು. ಲಾಸ್ಟಲ್ಲಿ ಇನ್ನು ಕೈಗೆ ಅರಿಶಿನದ ದಾರ ಕಟ್ಕೋತಾರೆ ನೋಡಿ, ಅದೊಂದು ಮಾಡೋದು ಬಾಕಿ ಇತ್ತು ಅಂತ ಹೇಳಿ ಅದೊಂದನ್ನು ಮಾಡ್ಕೋತಾ ಇದ್ದೀನಿ. ಇನ್ನು ಹಳದಿ ಸಾಮಂತಿಗೆ ಹೂವು ಏನಿರುತ್ತೆ ಅದರಿಂದ ಈ ಥರ ಕೈಗೆ ದಾರನ ಕಟ್ಕೊಂಡ್ರೆ ತುಂಬ ಒಳ್ಳೆಯದಲ್ವ ಇವತ್ತಿನ ದಿನ. ಹಾಗಾಗಿ ಅದನ್ನು ಕೂಡ ರೆಡಿ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಅದೊಂದನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಎಲ್ಲ ರೆಡಿ ಆಯಿತು. ಲಾಸ್ಟಲ್ಲಿ ಅಕ್ಷತೆ ಒಂದು ರೆಡಿ ಮಾಡ್ಕೋಬೇಕಾಗಿತ್ತು. ನಾನು ಅಕ್ಷತೆನ ಕಲಿಸ್ಬೇಕು ಅಂತ ಅಂದಾಗ ಏನು ಮಾಡ್ತೀನಿ, ನೀರಿನಿಂದ ಅದನ್ನು ಅಕ್ಷತೆನ ಮಿಕ್ಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅಕ್ಷತೆನ ಮಾಡ್ಕೋತೀನಿ. ತುಪ್ಪ ಹಾಕಿ ಅಕ್ಷತೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನೀರಿನಿಂದ ಮಾಡೋದು ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಿದ್ರು. ಹಾಗಾಗಿ ತುಪ್ಪದಿಂದ ಅಕ್ಷತೆನ ಮಾಡ್ಕೋತಾ ಇದ್ದೀನಿ. ಇನ್ನು ಎಲ್ಲ ರೆಡಿ ಆದಮೇಲೆ ದೇವ್ರ ಮುಂದೆ ದೀಪನ ಹಂಚಿಸಿ ಪೂಜೆನ ಮಾಡ್ತಾಯಿದ್ದೀನಿ. ಆ ಭಗವಂತ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಸರ್ವೋಜನೋ ಸುಖಿನೋ ಭವಂತು ಅಂತ ಹೇಳಿ ಈ ವಿಡಿಯೋನ ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತ ಕೇಳ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಫಾಲೋ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ಥರ ಹೊಸ ಕಂಟೆಂಟ್ ವೀಡಿಯೋಸ್ಗಾಗಿ ನನ್ನ ಫಾಲೋ ಮಾಡೋದನ್ನು ಖಂಡಿತ ಮರಿಬೇಡಿ. ನಿಮಗೆ ಯಾವ ಥರ ವೀಡಿಯೋ ಇಷ್ಟ ಆಗುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ. ನಾನು ಅದೇ ಥರ ವೀಡಿಯೋಸ್ನ ಮಾಡ್ತಾಯಿರ್ತೀನಿ. ಇನ್ನೇನು ಹಬ್ಬ ಎಲ್ಲ ಬರ್ತಾ ಇದೆ ಅಲ್ವಾ, ಹಬ್ಬದ ವ್ಲಾಗ್ಗಳ ಜೊತೆ ಮತ್ತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಥ್ಯಾಂಕ್ ಯು. ಸಿ ಯು ಆನ್ ನೆಕ್ಸ್ಟ್ ವೀಡಿಯೋ.